ಕ್ರೆಡಿಟ್ ಯಾರಿಗೆ ಹೋಗಬೇಕು ಅಂತ ಸರ್? ಇದರ ಗೆಲುವಿನ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಸರ್? ಕ್ರೆಡಿಟ್ ಅಪೂರ್ವ ಸಹೋದರರಿಗಂತೂ ಇಲ್ಲ. ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸಬೇಕು, ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪಿದು. ಸರ್, ಜಿಲ್ಲೆಯನ್ನು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಮಾಡಿರುವಂಥದ್ದು ಸರ್. 4ಕ್ಕೂ 4 ಕಾಂಗ್ರೆಸ್ನ ಶಾಸಕರು ಸ್ವೀಪ್ ಮಾಡಿದ್ದೀರಿ ಸರ್. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ದರೂ ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ದರು, ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ. ಕ್ರೆಡಿಟ್ ಯಾರಿಗೆ ಹೋಗಬೇಕು ಅಂತ ಸರ್? ಇದರ ಗೆಲುವಿನ ಕ್ರೆಡಿಟ್ ಯಾರಿಗೆ? ಕ್ರೆಡಿಟು ಅಪೂರ್ವ ಸಹೋದರಿಗಂತೂ ಇಲ್ಲ. ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸಬೇಕು, ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪಿದು. ಸರ್, ಜಿಲ್ಲೆಯನ್ನು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಮಾಡಿರುವಂಥದ್ದು ಸರ್. 4ಕ್ಕೂ 4 ಕಾಂಗ್ರೆಸ್ನ ಶಾಸಕರು ಸ್ವೀಪ್ ಮಾಡಿದ್ದೀರಿ ಸರ್. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ದರೂ ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ದರು, ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ. ಕ್ರೆಡಿಟ್ ಯಾರಿಗೆ ಹೋಗಬೇಕು ಅಂತ ಸರ್? ಇದರ ಗೆಲುವಿನ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಸರ್? ಕ್ರೆಡಿಟು ಅಪೂರ್ವ ಸಹೋದರಿಗಂತೂ ಇಲ್ಲ. ಅಪೂರ್ವ ಸಹೋದರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸಬೇಕು, ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪಿದು. ಸರ್, ಜಿಲ್ಲೆಯನ್ನು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಮಾಡಿರುವಂಥದ್ದು ಸರ್. 4ಕ್ಕೂ 4 ಕಾಂಗ್ರೆಸ್ನ ಶಾಸಕರು ಸ್ವೀಪ್ ಮಾಡಿದ್ದೀರಿ ಸರ್. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನು 19 ಇದ್ದರೂ ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಹಿಂದೆ ಬೇಕಾದಷ್ಟು ಇದ್ದರು, ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ.